ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ಬಹುಮುಖ್ಯ ಅಂಶ ಏನು ಅಂತ ನೋಡೋದಾದ್ರೆ, ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಪ್ರಮುಖವಾಗಿ ಬೇಕಾದಂತಹ ಬಂಡವಾಳ, ಈ ಒಂದು ಲೋನ್ಸ್ ಅಂತ ಏನಿದೆ, ಈ ಲೋನ್ಸ್ ನಮಗೆ ಎಲ್ಲೆಲ್ಲಿಂದ ಲಭ್ಯ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೇನೆ. ಇಟ್ ಮೇ ಬಿ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಗ್ರಾಮೀಣ ಬ್ಯಾಂಕ್ಗಳೇನಿದಾವೆ ಇಲ್ಲಿ ಸಹ ಲೋನ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿ ಇದೆ. ಇದಲ್ಲದೆ ನಾನು ದೊಡ್ಡ ಮಟ್ಟದಲ್ಲಿ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳೋದಾದ್ರೆ, NLM ಅನ್ನುವಂತಹ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಯೋಜನೆ ಇದೆ. ಅದರ ಅಡಿಯಲ್ಲಿ ಸಹ ನೀವು ಸುಮಾರು 1 ಕೋಟಿ ರೂಪಾಯಿ ತನಕ ಲೋನ್ ಅನ್ನು ತಗೋಬಹುದಾಗಿದೆ. ನೆಕ್ಸ್ಟ್ ನಬಾರ್ಡ್ ಇದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಅಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ. ನೋಡಿ, ಇವತ್ತು ಹೆಚ್ಚಾಗಿ ನೋಡೋದಾದ್ರೆ ಈ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನುವಂಥ ಒಂದು ಸಾಮಾನ್ಯವಾದಂತಹ ಒಂದು ಸ್ಟೇಟ್ಮೆಂಟ್ ಇದೆ. ಅಥವಾ ಹಳ್ಳಿಗಾಡಿನಲ್ಲಿರುವಂಥ ಕೃಷಿ ಅವಲಂಬಿತರು ಬಡವರಾಗಿರ್ತಾರೆ, ಅಥವಾ ರೈತ ಅಂದ್ರೇನೆ ಅವನು ಹಳೆ ಬಟ್ಟೆ ಹಾಕಿರ್ತಾನೆ, ಸವಿದ ಚಪ್ಪಲಿ ಹಾಕಿರ್ತಾನೆ, ಅಥವಾ ಅವನ ಚರ್ಮ ಏನೋ ತುಂಬಾ ಜಡ್ಡುಗಟ್ಟಿದಂತಹ ಚರ್ಮ ಆಗಿರುತ್ತೆ. ಆತನ ತಲೆಯಲ್ಲಿ ಇತರಿಗೆ ಹೋಲಿಸ್ಕೊಂಡಾಗ ಅಷ್ಟು ಬುದ್ಧಿ ಇರೋದಿಲ್ಲ. ಈ ತರದ ಭಾವನೆಗಳು ಅಥವಾ ಈ ತರದ ಪ್ರಿಜುಡಿಸ್ ಇದಾವೆ. ಯಾವ ಹಂತದಲ್ಲಿ ಬೆಳಿಬೇಕಂದ್ರೆ ಇಡೀ ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಕರೀತಾರೆ. ಆದರೆ ಮತ್ತೆ ಇನ್ನೊಂದು ಕಡೆ ಅದನ್ನೇ ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ವಿಂಡ್ಸ್ ಅಂತ. ಭಾರತದಲ್ಲಿ ನೀರಾವರಿ ಪ್ರಮಾಣ ಕಡಿಮೆ ಇದೆ. ನಾವೆಲ್ಲ ಈ ಒಂದು ಒಣ ಬೇಸಾಯವನ್ನು ಮಾಡ್ತಾ ಇರೋದ್ರಿಂದ, ಈ ಒಂದು ಮಾನ್ಸೂನ್ ಸೀಸನ್ ಅನ್ನ ಅಂದ್ರೆ ಮಳೆಯನ್ನು ಅವಲಂಬಿಸಿ ಏನ್ ಮಾಡ್ತಾ ಇದೀವಿ, ಈ ಒಂದು ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಲಾಭಗಳನ್ನು ಗಳಿಸೋದಕ್ಕೆ ಆಗ್ತಾ ಇದೆ. ಯಾಕೆ ಇವತ್ತು IT-BT ಸೆಕ್ಟರ್ಗಿಂತಲೂ ಕೃಷಿ ವಲಯ ಏನು ಕಮ್ಮಿ ಇಲ್ಲ. ಕೌಶಲ್ಯಯುಕ್ತ ಯೋಜನೆ ಈ ಫೀಲ್ಡ್ಗೆ ಇಳಿದ್ರೆ, ಆದರೆ ಇಳಿತಾ ಇಲ್ಲ. ಮತ್ತೆ ಇಳಿದಂತವರು ಇದ್ರ ಮೇಲೆ ನೇರವಾದಂಥ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಲ್ಲಾದ್ರೆ ಆ ಸಾಫ್ಟ್ವೇರ್ ಆಫೀಸಲ್ಲಿ ಕ್ಷಣಕ್ಕೆ ಅವನ ಪ್ರಾಜೆಕ್ಟ್ ಏನಾಗಿದೆ, ಯಾವ ಸ್ಟೇಜಲ್ಲಿ ಇದೆ ಅಂತ ನಮ್ಮ ಮೇಲೆ ಎನ್ಕ್ವೈರಿ ನಡೆಸ್ತಾ ಇರ್ತಾನೆ. ಈ ಕೃಷಿ ವಲಯದಲ್ಲಿ ಇಲ್ಲಿ ಎಷ್ಟೊತ್ತಾದ್ರೂ ಬರ್ಬೋದು, ಎಷ್ಟೊತ್ತಿಗಾದ್ರೂ ಹೋಗ್ಬೋದು, ಇಂಟ್ರೆಸ್ಟ್ ತೋರಿಸಬಹುದು, ಬಿಡು ಸ್ಕಿಲ್ಡ್. ನೋಡಿ, ಇವತ್ತು ನಿಮ್ಮ ಸ್ಕಿಲ್ ಅನ್ನು ಬೆಳೆಸೋದಕ್ಕೋಸ್ಕರನೇ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಕೃಷಿ ಇಲಾಖೆಗಳಿದಾವೆ, ತೋಟಗಾರಿಕೆ ಇಲಾಖೆಗಳಿದಾವೆ. ಕುರಿ, ಕೋಳಿ, ಮೇಕೆ ಮತ್ತೆ ಏನೋ ಈ ರೀತಿಯಾದ ಜೇನು ಸಾಕಾಣಿಕೆ ಎಲ್ಲ ಸಾಕಾಣಿಕೆ ಮಾಡಲಿಕ್ಕೆ ತರಬೇತಿ ಕೊಡಲಿಕ್ಕೆ ತರಬೇತಿ ಕೇಂದ್ರಗಳಿದಾವೆ. ಅಲ್ಲಿ ಹೋಗಿ ಎಷ್ಟು ಜನ ಭೇಟಿ ನೀಡಿದ್ದೀರಾ? ಯಾವುದೋ ಕೋಡಿಂಗ್ ಕ್ಲಾಸಸ್ಗೆ ಸೇರ್ಕೊಳ್ತಾನೆ, ಒಬ್ಬ ಒಳ್ಳೆ ಕೋಡಿಂಗ್ ಕಲಿತಾನೆ, ಒಳ್ಳೆ ಸಾಫ್ಟ್ವೇರ್ ಆಗ್ತಾನೆ. ನಾವೆಷ್ಟು ಜನ ಕೃಷಿ ಇಲಾಖೆಗಳಲ್ಲಿ, ತೋಟಗಾರಿಕೆ ಇಲಾಖೆಗಳಲ್ಲಿ ಕುರಿ, ಕೋಳಿ, ಮೇಕೆ ಸಾಕಾಣಿಕಾ ಕೇಂದ್ರಗಳಿಗೆ ಹೋಗಿ ತರಬೇತಿಯನ್ನು ಪಡಿತಾ ಇದೀವಿ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ದಿನಕ್ಕೆ 3 ಸಲ ಜನ ದೇಶದಾದ್ಯಂತ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಕೃಷಿಕ. ಕುವೆಂಪು ಒಂದು ಕಡೆ ಹೇಳ್ತಾರೆ, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ಎತ್ತಿ ಪರಿಯಬೇಕು, ಹಿಂದೆ ನೀನು ನಿರ್ಧರಿಸಬೇಕು. ಬೆಂಕಿಯಲ್ಲಿ ಬಿದ್ದವನನ್ನು ನಾಳೆ ಎತ್ತುತ್ತೇನೆ ಎಂದರೆ ದೊರೆಯುವುದೇನು? ಬೂದಿಯಲ್ಲವೇ? ನೀರಿನಲ್ಲಿ ಬಿದ್ದವನನ್ನು ನಾಳೆ ಎತ್ತುವೆನು ಎಂದರೆ ದೊರೆಯುವುದೇನು? ಹೆಣವಲ್ಲವೇ? ಆ ರೀತಿಯಾಗಿ ಯಾವುದೋ ಸಹ ನಾಳೆ ಮಾಡ್ತೀನಿ, ಮುಂದಕ್ಕೆ ಮಾಡ್ತೀನಿ ಅನ್ನುವಂಥ ಭಾವನೆಗಳೇ ಇರಬಾರ್ದು.